ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದ್ರು ಸತ್ಯ ಅನಿಸಿದ್ರೆ ಅಥವಾ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ. ಈ ಚಾನಲ್ ಬಗ್ಗೆ ನಿಮ್ಮ ಬಂಧು ಮಿತ್ರರಿಗೂ ತಿಳಿಸೋದನ್ನ ಮರಿಬೇಡಿ. ಹಾಗೂ ನೀವು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಬಂಧು ಮಿತ್ರರಿಗೂ ಸಬ್ಸ್ಕ್ರೈಬ್ ಆಗಿ ಅನ್ನುತ್ತಾ ನನ್ನ ಮಾತನ್ನ ಮುಂದುವರಿಸ್ತಾ ಇದ್ದೀನಿ. ಇಂದಿನ ದಿನ ಯಾವುದ್ರ ಬಗ್ಗೆ ಮಾಹಿತಿ ತೊಗೊತೀನಪ್ಪ ಅಂದರೆ, ಎಷ್ಟೋ ಜನರಿಗೆ ಈ ಏಳನೇ ಮನೆ ಅಂದಿದ ತಕ್ಷಣ ಒಂದು ಪಾರ್ಟ್ನರ್ಶಿಪ್ ಅಂದರೆ ಪಾರ್ಟ್ನರ್ ಅಂತ ಬರುತ್ತೆ. ಅಂದರೆ ಪಾರ್ಟ್ನರ್ ಅಂತ ಏನು ಅಂದರೆ, ಒಂದು ನಾವು ಮದುವೆ ಆಗತಕ್ಕಂಥ ಹೆಂಡತಿನೂ ಬರ್ತಾರೆ, ಹಾಗೂ ನಮ್ಮ ಮಾಡತಕ್ಕಂಥ ಬಿಸ್ನೆಸ್ ಅಂದರೆ ವ್ಯಾಪಾರದ ದೃಷ್ಟಿಗೂ ಕೂಡ ಪಾರ್ಟ್ನರ್ ಅಂತ ಹೇಳ್ತೀವಿ. ಆ ಒಂದು ಕಾರಣಕ್ಕೆ ಏನೋ ಒಂದು ಪಾರ್ಟ್ನರ್ ಅಂತ ಅಂದಿದ ತಕ್ಷಣ ತಮಗೆಲ್ಲ ತಿಳಿದಿರ್ಬೋದು ಈ ಸಾಳವಳ್ಳಿ ಎಷ್ಟು ಅವಶ್ಯಕತೆ, ಹಾಗೂ ನಮ್ಮ ಏಳನೇ ಮನೆ ಏನು ಗೋಚಾರ ಕೊಡುತ್ತೆ ಅಂದರೆ ಏನು ತಿಳಿಸುತ್ತೆ, ಏನು ಅದರ ಮಾಹಿತಿ ಕೊಡುತ್ತೆ ಅನ್ನತಕ್ಕಂಥ ಮಾಹಿತಿ ಇದು ಭಾಗಗಳನ್ನಾಗಿ ನಾನು ಮಾಡಿಕೊಡ್ತೀನಿ. ಯಾಕಂದರೆ ಇದು ತಮಗೆ ನನ್ನ ಹಿಂದಿನ ಒಂದು ವಿಡಿಯೋಲಿ ಹೇಳಿದ್ದೆ, ಯಾವ ಒಂದು ಕಾರಣಾಂತರಕ್ಕೆ ಎಷ್ಟೋ ಜನ ಅಂದರೆ ತಮಗೆಲ್ಲ ತಿಳಿದಿರ್ಬೋದು ಗಂಡ ಹೆಂಡತಿಲಿ ಕಿತ್ಲಾಟ ಅನ್ನೋದಿರುತ್ತೆ, ಮತ್ತು ಹಾಗೂ ಹಣಕಾಸಿನ ತೊಂದರೆ ಆಗಿರುತ್ತೆ, ಹಾಗೂ ತಮಗೆಲ್ಲ ಗೊತ್ತಿರ್ಬೋದು ಇನ್ನು ಸಂತಾನದ ಒಂದು ವಿಚಾರ ಬರುತ್ತೆ, ಹಾಗೂ ಒಂದು ಮುಂದಿನ ದೃಷ್ಟಿಯಲ್ಲಿ ಏನಪ್ಪ ಅಂದರೆ ಒಂದು ಡೈವರ್ಸ್ ವಿಚಾರ ಬರುತ್ತೆ. ಇದೆಲ್ಲ ಸಾಕಷ್ಟು ವಿಚಾರಗಳಿದೆ. ಇದೆಲ್ಲದಕ್ಕೂ ಮೂಲ ಕಾರಣಗಳು ಯಾವುದು ಇದು ತಮಗೆ ಒಂದು ಜಾತಕದ ಒಂದು ಅಂದರೆ ಒಂದು ತೋರಿಸಿನೂ ತಮಗೆಲ್ಲ ಅದ್ರ ಬಗ್ಗೆ ವಿಚಾರನೂ ತಿಳಿಸ್ತೀನಿ. ಹಾಗೂ ಇಂದಿನ ದಿನ ಅದ್ರ ಬಗ್ಗೆ ಸೂಕ್ಷ್ಮತವಾಗಿ ಯಾವ ಭಾಗವನ್ನು ನಾವು ಹೇಗೆ ನೋಡ್ತೀವಿ ಅನ್ನೋದಕ್ಕಂಥ ಮಾಹಿತಿನೂ ಕೊಡ್ತೀನಿ. ಹಾಗಾಗಿ ಈ ಸಪ್ತಮ ಅಂದರೆ ಏಳನೇ ಮನೆ ಅಂದರೆ ಒಂದು ಮದುವೆ ವಿವಾಹಕ್ಕೆ ಅಂತ ನೋಡ್ತಾ ಇರೋವಂಥ ವಿಚಾರ ಮೊದಲನೆಯ ಭಾಗವಾದ, ಯಾಕಂದರೆ ಇದರಲ್ಲಿ ಸಾಕಷ್ಟು ಭಾಗಗಳಿದೆ. ಈ ಭಾಗಗಳಲ್ಲಿ ಮೊದಲನೆಯ ಭಾಗ ಒಂದು ಮ್ಯಾಚಿಂಗ್ ಅನ್ನೋದು ಬರುತ್ತೆ. ಯಾವ ಕಾರಣಾಂತರಕ್ಕೆ ಹೇಗೆ ನಾವು ಮ್ಯಾಚಿಂಗ್ ಅನ್ನೋದು ಮಾಡ್ಕೊಬೇಕು, ತಮಗೆಲ್ಲ ತಿಳಿದಿರ್ಬೇಕಾಗಿರೋಂಥ ಒಂದು ಸೂಕ್ಷ್ಮವಾದ ವಿಚಾರ ಏನಪ್ಪ ಅಂದರೆ, 30 ವರ್ಷದ ಒಳಗಾಗಿ ನೀವೇನಾದರೂ ಮದುವೆಯನ್ನು ಮಾಡ್ಕೊತಾ ಇದ್ದೀರಪ್ಪ, ಹಾಗಾಗಿ ಯಾವ ಭಾಗಗಳನ್ನ ನೀವು ನೋಡಬೇಕಾಗತ್ತೆ. ಮೊದಲನೇದಾಗಿ ನೋಡಿ, ಗ್ರಹ ಮೈತ್ರಿ ಅನ್ಯೋನ್ಯತೆಗೆ ಇರಬೇಕು. ಅಂದರೆ ಎರಡರ ಮೇಲ್ಭಾಗದಲ್ಲಿದ್ದಷ್ಟು ಒಳ್ಳೆಯದು, ಯಾವುದೇ ಕಾರಣಕ್ಕೂ ಎರಡಗಿನ್ನ ಕಮ್ಮಿ ಬರಬಾರ್ದು. ಅದು ಫ್ರೆಂಡ್ಶಿಪ್ ರಾಶಿ ಆಗಿರಬೇಕು ಮೊದಲನೇ ಪಾಯಿಂಟು. ಇದು ಮಿತ್ರತ್ವದಲ್ಲಿದ್ದರೆ ತಮಗೆಲ್ಲ ಗೊತ್ತಿರಬೇಕು, ಒಂದು ಗ್ರಹ ಮೈತ್ರಿ ಏನಾದ್ರು ಮಿತ್ರತ್ವದಲ್ಲಿದ್ದರೆ ಅವ್ರ ಗಂಡ ಹೆಂಡತಿ ಕಿತ್ಲಾಟ ಅನ್ನೋದು ಕಮ್ಮಿ ಇರುತ್ತೆ. ಇದರ ಅನ್ಯೋನ್ಯ ಬೇಸ್ ಮೇಲೆ ನಾವು ಇನ್ನೊಂದೇನು ನೋಡ್ತೀವಪ್ಪ ಅಂದರೆ, ರಾಶಿಯ ಒಂದು ಡೇಟಾಬೇಸ್. ಅಂದರೆ ಒಂದು 5ನೇ ಮನೆ ರಾಶಿಗೂ 9ನೇ ಮನೆ ರಾಶಿಗೂ, ಅಂದರೆ ಸಪೋಸ್ ಒಂದು ಲೈಕ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ, ಏನಾದರೂ ಸಪೋಸ್ ಮೇಷ ರಾಶಿ ಹುಡುಗ ಆದರೆ ಧನು ರಾಶಿಯ ಹುಡುಗಿ ಆದರೆ ಒಳ್ಳೆಯದು. ಯಾಕಂದರೆ ಮೊದಲನೇ ಮನೆ ಹಾಗೂ 9ನೇ ಮನೆ 1 9. ಅಂದರೆ ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಹುಡುಗನಿಗೆ ಹುಡುಗಿಯ ಮನೆ 9ನೇ ಮನೆ ಆಗುತ್ತೆ, ಹಾಗೂ ಹುಡುಗಿಗೆ ಹುಡುಗನ ಮನೆ 5ನೇ ಮನೆ ಆಗುತ್ತೆ. ಈ ರೀತಿಯಲ್ಲಿ ಸಾಕಷ್ಟು ವಿಚಾರಗಳಿದೆ. ಅಂದರೆ 3ಕ್ಕೆ 11, 2ಕ್ಕೆ 12ನೇ ಮನೆ. ಈ ರೀತಿಯಲ್ಲಿ ನಮಗೆ ಸಾಕಷ್ಟು ಜನ ಜ್ಯೋತಿಷರು ತಿಳಿದಂತೆ ಇದನ್ನು ನಾವು ಮ್ಯಾಚಿಂಗ್ ಅನ್ನೋದನ್ನ ಮಾಡ್ತೀವಿ. ಆದರೆ ಇದು ಯಾವ ರೀತಿಯಲ್ಲಿ ಅಂದರೆ ತಮಗೆಲ್ಲ ತಿಳಿದಿರಲಿ, ಒಂದು ನಂಬರ್ ಅನ್ನೋದು ತಮಗೆಲ್ಲ ತಿಳಿದಿದೆ. ಏನು ಅಂದರೆ ಎಷ್ಟು ಕೂಟಗಳು, 12 ಕೂಟ, ಒಂದು 36 ಗುಣಗಳು. ಈ 36 ಗುಣಗಳಲ್ಲಿ ಎಷ್ಟು ಇರಬೇಕಪ್ಪ ಅಂದರೆ ಎಷ್ಟು ಇರಬೇಕು ನೋಡಿ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ, 20ರಿಂದ 30 ಇದ್ರೆ ಸೂಪರ್, ಅದ್ರ ಮೇಲೆ ಬಂದರೆ ಅದೇನೇ ಇದ್ರೂ ವೇಸ್ಟ್. ಯಾಕಂದರೆ ಈ ಏನೇ ಒಂದು ಮ್ಯಾಚಿಂಗ್ ಅಂತ ಹೋದಾಗ ಈ ಒಂದು 20ರಿಂದ 30ನೇ ಭಾಗದಲ್ಲಿ ಇರೋವಂಥ ಮ್ಯಾಚಿಂಗ್ ಸೂಪರ್ ಆಗಿರುತ್ತೆ.
ಅದ್ರ ಮೇಲೆ ಹೋಗೋದಂಥ ಮ್ಯಾಚಿಂಗ್ ಯಾಕೆ ಕಮ್ಮಿ ಆಗುತ್ತೆ ಅನ್ನೋದು ತಿಳಿಸ್ತಾ ಹೋಗ್ತೀನಿ ನೋಡಿ. ಮೊದಲನೆಯ ವಿಚಾರ ಇಲ್ಲಿ ಏನಪ್ಪ ಬರುತ್ತೆ ಅಂದರೆ ಒಂದು ಅವರಿಬ್ಬರು ಅನ್ಯೋನ್ಯತೆ. ಸಪೋಸ್ ಇವಾಗ ಹೈಯರ್ ಎಂಡ್ ಅವರು ಏನೇ ಒಂದು ಎಷ್ಟೇ ಅಮೃತವಾದ ವಿಷ ಹೇಗೆ ಹಾಗೆ ಎಷ್ಟೋ ಈ ಗುಣಗಳು ಅಂದರೆ ಹೈಯರ್ ಎಂಡ್ ಹೋದಷ್ಟು ಅದು ವಿಷಾನೇ. ಹಾಗಾಗಿ ನಮಗೆ 20-30 ಇದ್ರೆ ಸೂಪರ್. ಆದರೆ ಕೆಲವೊಂದು ಭಾಗಗಳಲ್ಲಿ ಒಂದು ಮಹಾನಕ್ಷತ್ರ ಬಂದಾಗ, ಮಹಾನಕ್ಷತ್ರ ಇದ್ದಾಗ ಮದುವೆ ಮಾಡ್ಕೋಬಹುದು ಅನ್ನೋ ವಿಚಾರ ಬರುತ್ತೆ. ಹಾಗಾಗಿ ಆ ಒಂದೇ ಒಂದು ವಿಚಾರ ಬಂದಾಗ ಎರಡು ಒಂದು ರಾಶಿಯ ವಿಚಾರ ಅಂತೂ ಬರುತ್ತೆ. ತದನಂತರ ಮೇಲೆ ಈ ಗ್ರಹ ಮೈತ್ರಿಯನ್ನು ನೋಡಿದ್ರಿ. ನೆಕ್ಸ್ಟು ತದನಂತರ ಏನು ನೋಡಬೇಕು ನೋಡಿ, ಯೋನಿಕೂಟ. ಯೋನಿಕೂಟಕ್ಕೆ ತಮಗೆಲ್ಲ ಗೊತ್ತಿರ್ಬೋದು, ಆಗಿನ ಕಾಲದಲ್ಲಿ ಯಾವ ಯಾವ ಪ್ರಾಣಿ ಅನ್ನತಕ್ಕಂಥ ಮಾಹಿತಿನ ಕೇಳ್ತಾ ಇದ್ರು. ಅದು ಯಾಕಪ್ಪ, ಯಾವ ಕಾರಣಾಂತರಕ್ಕೆ ನೋಡಿ. ಈ ಒಂದು ಅಂದರೆ ಗ್ರಹ ಮೈತ್ರಿ 5ನೇ ಭಾಗ ಆದರೆ ಇದಕ್ಕೆ 4ನೇ ಭಾಗ ಬರುತ್ತೆ. ಅಂದರೆ ಅವರಿಬ್ಬರ ಸಂಗಾತಿಗಳು ಹೇಗೆ ಒಂದು ಗ್ರಹ 12ನೇ ಮನೆ ಅಂದರೆ ಒಂದು ಶಯನ ಸುಖವನ್ನು ಅನುಭವಿಸ್ತಾರೆ ಅನ್ನೋಕ್ಕಂಥ ವಿಚಾರ ಬರುತ್ತೆ. ಹಾಗಾಗಿ ಈ ಯೋನಿಕೂಟನ ಎಲ್ಲರೂ ನೋಡೋವಂಥ ಭಾಗ ಬರುತ್ತೆ. ಇದಕ್ಕೆ ನಮ್ಗೆ 2ಕ್ಕಿಂತ ಮೇಲ್ಭಾಗದಲ್ಲಿ ಬಂದರೆ ಉತ್ತಮ. ಹಾಗೂ 1ಕ್ಕಿಂತ 2 ಇತ್ತು ಅಂದಾಗ ಏನು ಮಾಡ್ತೀವಪ್ಪ ಅಂದರೆ ಅವ್ರ ಸಂತಾನದ ಮನೆ ಹೇಗಿದೆ ಅನ್ನೋದು ನೋಡ್ಕೊತೀವಿ. ಇದದ ಇನ್ನೊಂದು ಭಾಗ ನಾಡಿಕೂಟ. ನಾಡಿಕೂಟ ಬೇರೆ ಬೇರೆ ಇರಬೇಕಾಗತ್ತೆ. ಅಂದರೆ ಒಂದೇ ನಾಡಿ ಆದರೆ, ಏಕನಾಡಿ ಆದರೆ ಅದನ್ನು ಮದುವೆ ಮಾಡಲ್ಲ. ಹಾಗಾಗಿ ಇದು ಒಂದು ಮ್ಯಾಚಿಂಗ್ ಅನ್ನೋದು ನಾವು ನೋಡ್ತೀವಿ. ತಮ್ಗೆಲ್ಲರಿಗೂ ಬೇಕಾದಂಥ ಮಾಹಿತಿ ಏನಪ್ಪ ಅಂದರೆ ಈ ಗಣಗಳು ರಾಕ್ಷಸ ಗಣ, ದೇವಗಣ, ಮನುಷ್ಯಗಣ. ಅಂದರೆ ಲೈಕ್ ಎಕ್ಸಾಂಪಲ್ ದೇವ, ಮನುಷ್ಯ, ರಾಕ್ಷಸ ಈ 3 ಗಣಗಳು ಇದ್ದಾರೆ. ಅರೆ ತಮಗೆಲ್ಲ ಹಿಂದಿನ ಕಾಲದಿಂದನೂ ತಿಳಿಸಿದ್ದಾರೆ. ಆದರೆ ನಾನು ಕಲ್ತಂಥ ನನ್ನ ಗುರುಗಳಾದಂಥವರು ಇದು ನನಗೆ ಮಾಹಿತಿ ಕೊಟ್ಟದಂಥ ಭಾಗವಾಗಿರುವಂಥದ್ದು. ಹಾಗಾಗಿ ಈ ಡೇಟಾಬೇಸ್ ಮೇಲೆ ಸಾಕಷ್ಟು ಜನಕ್ಕೆ ನಾನು ಮದುವೆಯನ್ನು ಅವ್ರಿಗೆ ಮ್ಯಾಚಿಂಗ್ ಮಾಡಿಕೊಟ್ಟಿದ್ದೀನಿ. ಬಟ್ ಇನ್ನೂ ಚೆನ್ನಾಗಿದ್ದಾರೆ, ಯಾವುದೇ ಥರದ ಕಿತ್ಲಾಟ ಇಲ್ಲದೆ ಗಂಡ ಹೆಂಡತಿ ಚೆನ್ನಾಗಿದ್ದಾರೆ. ಇದು ಏನಪ್ಪ ಅಂದರೆ ದೇವಗಣದವರು ಮನುಷ್ಯ ಗಣನ್ನು ಮದುವೆ ಮಾಡ್ಕೊತಾರೆ ಹಾಗೂ ರಾಕ್ಷಸ ಗಣದವ್ರನ್ನ ಮದುವೆ ಮಾಡ್ಕೊತಾರೆ. ಹಾಗೆ ಈ ರಾಕ್ಷಸ ಗಣದವರು ದೇವನ ಮದುವೆ ಮಾಡ್ಕೋಬೋದಂತ, ಹಾಗೂ ರಾಕ್ಷಸ ಗಣದವ್ರನ್ನ ಮನುಷ್ಯ ಗಣದವ್ರನ್ನ ಮದುವೆ ಮಾಡ್ಕೊಳಂಗಿಲ್ಲ. ಅಂದರೆ ಈ ಮನುಷ್ಯ ಗಣದವರು ರಾಕ್ಷಸದವ್ರು ಮಾತ್ರ ಮದುವೆ ಮಾಡ್ಕೊಳಂಗಿಲ್ಲ ಅಂತ ಸಾಕಷ್ಟು ಜನರು ತಿಳಿಸಿದ್ದಾರೆ. ಅದು ಏನಾಗೋಗ್ಬಿಡುತ್ತೆ ನೋಡಿ. ತಮಗೆಲ್ಲ ಎಲ್ಲರೂ ಈ ವಿಚಾರವನ್ನು ತಿಳಿಸ್ತಾ ಇದ್ದೀನಿ ನೋಡಿ. ದೇವಗಣ ಅಂತ ಇದ್ದಂಗೆ ಅವರು ಸಾಕಷ್ಟು ವಿಚಾರ ಏನಪ್ಪ ಅಂದರೆ ಸಿಹಿ ತಿಂಡಿಯನ್ನು ಅನುಭವಿಸೋರು, ಅಂದರೆ ಸಿಹಿ ತಿಂಡಿಯನ್ನು ತಿನ್ನುವಂಥ ವ್ಯಕ್ತಿಗಳಾಗಿರ್ತಾರೆ. ಅವ್ರಿಗೆ ಸಿಹಿ ಪ್ರಮಾಣ ಅಂದರೆ ಲೈಟ್ ಫುಡ್ ಅಂತ ಬರುತ್ತೆ. ಅವ್ರೇನಂದರೆ ಅವರು ತಿನ್ನೋದಕ್ಕಂಥ ಆಹಾರ ಫಾಸ್ಟ್ ಆಗಿ ಇರುತ್ತೆ. ಅಂದರೆ ಏನೇ ಊಟಕ್ಕೆ ಅಂತ ಕೂದಾಗ 5-10 ನಿಮಿಷದೊಳಗಾಗಿ ಅವರು ಎದ್ದು ಬಿಡ್ತಾರೆ. ಅದೇ ಈ ಮನುಷ್ಯ ಗಣದವರು ಸ್ವಲ್ಪ ನಿಧಾನ, ಅಂದರೆ ಅವ್ರಿಗಿನ್ನ ನಿಧಾನ ಬರ್ತಾರೆ. ಇವರು ಹುಳಿನ ಇಷ್ಟಪಡ್ತಾರೆ. ಮನುಷ್ಯ ಗಣದವರು ಈ ಬೆರಳುಗಳಲ್ಲಿ ಈ ಮುಂದಿನ ತುದಿ ಭಾಗದಲ್ಲಷ್ಟೇ ಅವರು ತಿನ್ನುವಂಥದ್ದು. ಅದೇ ಈ ಮನುಷ್ಯ ಗಣದವ್ರು ಏನಪ್ಪ ಅಂದರೆ ಈ ಮನುಷ್ಯ ಗಣದವರು ವಿಚಾರ ಬಂದಿದ ತಕ್ಷಣ ಹುಳಿನ ಇಷ್ಟಪಡ್ತಾರೆ. ಈ ದೇವಗಣಕ್ಕೂ ಮನುಷ್ಯ ಗಣಕ್ಕೂ ಮ್ಯಾಚಿಂಗ್ ಆಗತ್ತೆ. ಯಾಕಂದ್ರೆ ಅವರು ಇವರು ಹುಳಿ. ಹಾಗಾಗಿ ಇವ್ರು ತಿನ್ನುವಂಥ ಭಾಗ ಎಷ್ಟು ಅಂದರೆ ಅವ್ರಿಗಿನ್ನ ಸ್ವಲ್ಪ ನಿಧಾನವಾಗಿರುತ್ತೆ. ಬಟ್ ನೋಡಿ, ಇಲ್ಲಿ ಇಷ್ಟು ಭಾಗದಷ್ಟೇ ಅವರು ತಿನ್ನಕರ ಅವರು ಅನ್ನದ ಅಗಲು ಅನ್ನ ನಿಂತಿರುತ್ತೆ. ಅದೇ ರಾಕ್ಷಸಕ್ಕೂ ಭಾಗ ಆದರೆ ಪೂರ್ತಿಯಾದ ಅಂಗೈ ಅವ್ರಿಗೆ ಒಣಗಿರುತ್ತೆ. ಅಂದರೆ ತಿನ್ನೋಕಾರೆ ಪೂರ್ತಿಯಾದ ಭಾಗ ಅನ್ನ ಆಗಿರುತ್ತೆ. ಅವರು ನಿಧಾನವಾಗಿ ತಿನ್ನುವಂಥವ್ರ ವ್ಯಕ್ತಿಗಳಾಗಿರ್ತಾರೆ. ಹಾಗೂ ಖಾರದ ಅಂಶವನ್ನು ತಿನ್ನುವಂತಕ್ಕಂಥ ವ್ಯಕ್ತಿಗಳು. ಈ ಹುಳಿ ಮತ್ತು ಖಾರ ಮ್ಯಾಚಿಂಗ್ ಆಗಲ್ಲ. ಈ ಕಾರಣಕ್ಕೆ ಆಗಿನ ಕಾಲದವರು ರಾಕ್ಷಸ ಗಣಕ್ಕೂ ಮನುಷ್ಯ ಗಣಕ್ಕೂ ಮದುವೆ ವಿಚಾರವನ್ನು ಮಾಡಬಾರ್ದು ಅನ್ನತಕ್ಕಂಥ ಮಾಹಿತಿ ತಿಳಿಸ್ತಾ ಇದ್ರು. ಹಾಗಾಗಿ ಬಟ್ ಇಷ್ಟು ಬಿಟ್ಟರೆ ಬೇರೆ ಯಾವುದೇ ಕಾರಣಾಂತರನೂ ಇರಲಿಲ್ಲ. ಬಟ್ ಅದನ್ನೇ
ಕೆಲವೊಂದು ಕಾರಣಗಳಲ್ಲಿ ಬೇರೆ ಬೇರೆ ರೀತಿಯಲ್ಲೂ ಹೇಳ್ತಾ ಇದ್ದಾರೆ. ಹಾಗೂ ಕೆಲವೊಂದು ರಜ್ಜು ಕೂಟಗಳಲ್ಲೂ ಅಷ್ಟೇ, ಮಹೇಂದ್ರ ಕೂಟ, ಇವೆಲ್ಲ ಕೆಲವೊಂದು ಕೂಟಗಳು ಒಬ್ಬೊಬ್ಬರ ಜಾತಿಯಲ್ಲೂ ಒಂದೊಂದು ನೋಡ್ತಾರೆ. ಹಾಗಾಗಿ ನಿಮಗೆ ಸಂಬಂಧಪಟ್ಟದಂಥ ಜಾತಿ ಅಂದರೆ ಒಬ್ರೊಬ್ರು ಒಂದೊಂದು ಜಾತಿಯಲ್ಲೂ ಒಬ್ರೊಬ್ರು ಕೂಟಗಳು ನೋಡ್ತಾರೆ. ಅಂದರೆ ಒಂದೊಂದು ಕೂಟ ನೋಡ್ತಾರೆ. ಕೆಲವೊಬ್ರು ಯೋನಿ ಕೂಟ ನೋಡಿ ಮದುವೆ ಮಾಡ್ತಾರೆ, ಕೆಲವೊಬ್ರು ರಜೋ ಕೂಟನೇ ಚೆನ್ನಾಗಿರ್ಬೇಕು ಅಂತ ನೋಡ್ತಾರೆ, ಕೆಲವೊಬ್ರು ಮಹೇಂದ್ರ ಕೂಟನೇ ಚೆನ್ನಾಗಿರ್ಬೇಕು ಅಂತ ನೋಡ್ತಾರೆ. ಅದು ನಿಮ್ಮ ಜಾತಿಗೆ ಸಂಬಂಧಪಟ್ಟತ್ತೆ ಹೊರತು ಇದನ್ನ ಎಲ್ಲ ಒಂದು ಜಾತಿಯಲ್ಲೂ ಎಲ್ಲಾನು ಚೆನ್ನಾಗಿರ್ಲೇಬೇಕು ಅನ್ನೋದಕ್ಕಂಥ ಮಾಹಿತಿ ಇಲ್ಲ. ಹಾಗಾಗಿ ಮುಖ್ಯವಾಗಿ ಬೇಕಾರದೇನಪ್ಪ ಅಂದರೆ ಒಂದು ಮಹೇಂದ್ರ ಒಂದು ಯೋನಿ ಕೂಟ ಹಾಗೂ ಗೃಹ ಮೈತ್ರಿ, ನಾಡಿಕೂಟ ಹಾಗೂ ಒಂದು ಗಣಗಳು, ಅಂದರೆ ಈ ಏನು ಒಟ್ಟು ಗುಣಗಳು ಎಷ್ಟು ಬರುತ್ತೆ ಇಷ್ಟು ನೋಡಿಕೊಂಡು ತಾವೆಲ್ಲರೂ ಮದುವೆ ಮಾಡ್ಕೋಬೋದು. ಆದರೆ ಈ ಮ್ಯಾಚಿಂಗ್ ಡೇಟಾಬೇಸ್ ಅಂತ ಹೋದಾಗ ತಮ್ಗೆಲ್ಲರೂ ತಿಳಿಬೇಕಾಗಿರುವಂಥ ವಿಚಾರ ಏನಪ್ಪ ಅಂದರೆ, ಮೊದಲನೇ ದೃಷ್ಟಿ ಡೇಟ್ ಆಫ್ ಬರ್ತ್. ಏನಾದ್ರು ಅಂದರೆ ಹುಡುಗ ಹುಡುಗಿದು ಏನಾದ್ರು ಡೇಟ್ ಆಫ್ ಬರ್ತ್ ಇದ್ದರೆ ತುಂಬ ಉತ್ತಮ. ಆ ನಕ್ಷತ್ರ ಡೇಟಾಬೇಸ್ ಮೇಲೆ ನೀವು ಮ್ಯಾಚಿಂಗ್ ಅನ್ನೋದು ಮಾಡಿಕೊಂಡ್ರೆ ಒಳ್ಳೆಯದು. ನಂತರದ ಮೇಲೆ ಇವೆರಡೂ ಇಲ್ಲ ಅಂದಾಗ ಅವರಿಬ್ಬರು ಹೆಸರಿಗೆ ಬರೀ ಹೆಸರು ಫಲಕ್ಕೆ ಒಂದು ಮಾಡುವಂಥ ವಿಚಾರ ಬರುತ್ತೆ, ನಕ್ಷತ್ರಗಳಿಗೆ ಮ್ಯಾಚಿಂಗ್ ಅನ್ನೋದು ಬರುತ್ತೆ. ಹಾಗೂ ಇಲ್ಲಪ್ಪ ಇನ್ನೊಂದು ರೀತಿಯಲ್ಲಿ ಏನಪ್ಪ ಅಂದರೆ, ಹುಡುಗ ಹುಡುಗಿಗೆ ಏನೋ ಇಷ್ಟ ಆಗ್ಬಿಟ್ಟಿದೆ ಬಟ್ ಒಂದು ಮ್ಯಾಚಿಂಗ್ ಅನ್ನೋದು ಬರ್ತಾ ಇಲ್ಲ ಅಂದಾಗ ಕೆಲವೊಂದು ಹಿರಿಯ ನಮ್ಮ ಸಂಪ್ರದಾಯಗಳು ಇದೆ. ಅಂದರೆ ನಮ್ಮ ಹಿರಿಯರು ಮಾಡಿದಂಥ ಪದ್ಧತಿಗಳಿದೆ. ಏನಪ್ಪ ಅಂದರೆ, ಹೆಣ್ಣು ಮಗಳಿಗೆ ಅಂದರೆ ನಮ್ಗೆ ಇಷ್ಟವಾದಂಥ ಹೆಣ್ಣು ಮಗಳಿಗೆ ನಮ್ಮ ಕುಲದೇವರಿನ ಹೆಸರನ್ನು ಇಟ್ಟು ಅದೇನಾದ್ರು ಮ್ಯಾಚಿಂಗ್ ಅನ್ನೋದು ಬರುತ್ತೆ ಅಂದರೆ ಆ ಒಂದು ಹೆಸರಿನಿಂದ ಕರೆದು ಒಂದು ಮದುವೆ ಅನ್ನೋದು ಮಾಡ್ಕೊತಾರೆ. ಇದು ಒಂದು ವ್ಯವಹಾರಿಕ ನಾಮವಾಗಿ ಮುಂದಕ್ಕೆ ಅವ್ರನ್ನ ಒಂದು ನಡೆಯುವಂಥ ವಿಚಾರ ಬರುತ್ತೆ. ಹಾಗಾಗಿ ಈ ರೀತಿಯಲ್ಲೂ ನಿಮ್ಮ ಒಂದು ವಿಚಾರ ಯಾವಾಗಪ್ಪ ಅಂದರೆ 30 ನಂತರದ ಮೇಲೆ, 30 ವಯಸ್ಸಾಯ್ತಪ್ಪ ಹೆಣ್ಮಕ್ಳು ಸಿಗ್ತಾ ಇಲ್ಲ, ಅವಾಗೇನಪ್ಪ ಅಂದರೆ ಆ ಒಂದು ಸಿಗತಕ್ಕಂಥ ಹೆಣ್ಮಕ್ಳಿಗೆ ಒಂದು ಮ್ಯಾಚಿಂಗ್ ಇಲ್ದಿರುವಂಥ ಹೆಣ್ಮಕ್ಳಿಗೆ ನಿಮ್ಮ ಕುಲದೇವರಿನ ಹೆಸರನ್ನ ಇಟ್ಟು ಮದುವೆ ಮಾಡ್ಕೋಬಹುದು. ಆದರೆ ಇಡತಕ್ಕಂಥ ಮುಹೂರ್ತ ಮಾತ್ರ ಚೆನ್ನಾಗಿರಬೇಕು. ಅದು ಯಾವ ರೀತಿ ಇರಬೇಕು ಅಂತ ನನ್ನ ಮುಂದಿನ ಭಾಗಗಳಲ್ಲಿ ಹೇಳ್ತೀನಿ. ಹಾಗಾಗಿ ಈ ಕೊಟ್ಟಿರುವಂಥ ಮಾಹಿತಿ ತಮ್ಗೇನಾದ್ರು ಸತ್ಯ ಅನ್ಸಿದ್ರೆ ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡೋದನ್ನ ಮರಿಬೇಡಿ, ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೂ ಸಾಕಷ್ಟು ಜನರಿಗೆ ಈ ಒಂದು ಚಾನಲ್ ಬಗ್ಗೆ ತಿಳ್ಕೊಂಡವರು ನನಗೆ ಕಾಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ತಾವು ಏನಾದ್ರು ಜಾತಕ ಅಂತ ಏನಾದ್ರು ಕೇಳಬೇಕು ಅಂದರೆ ನನ್ನ ಮೇಲ್ ತೋರಿಸ್ಕಂಥ ನಂಬರ್ಗೆ ಕಾಲ್ ಮಾಡಿ. ಹಾಗೂ ಅದೇ ನಂಬರ್ ವಾಟ್ಸಪ್ ಇದೆ. ಆ ವಾಟ್ಸಪ್ ನಂಬರ್ಗೆ ತಮ್ಮ ಹೆಸರು, ಒಂದು ಡೇಟ್ ಆಫ್ ಬರ್ತು, ಟೈಮಿಂಗ್ಸು, ಹುಟ್ಟಿದ ಜಾಗ, ನಿಮ್ಮ ಫೋಟೋನ ಕಳಿಸ್ಕೊಡಿ. ಹಾಗೂ ಇದೇ ನಂಬರ್ ಫೋನ್ಪೇ